ಕೋಡಿಶ್ರೀ ಭವಿಷ್ಯದ ನಡುವೆ ಬಸವರು ಮತ್ತೊಂದು ಭವಿಷ್ಯ ನುಡಿದಿದ್ದಾರೆ. ಡಿಸೆಂಬರ್ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಫಿಕ್ಸು. ಡಿಸೆಂಬರ್ ಒಳಗೆ ಸಿಎಂ ಚೇರ್ ಖಾಲಿಯಾಗುತ್ತೆ. ಸಿಎಂ ಚೇರ್ ಖಾಲಿಯಾಗದಿದ್ರೆ ಆಗ ಕೇಳಿ. ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದಂತಹ ಡಿಕೆ ಆಪ್ತ. ಆದರೆ ಕೆಪಿಸಿಸಿ ಅಧ್ಯಕ್ಷ ಖಾಲಿ ಇಲ್ಲ ಎಂದ ಚನ್ನಗಿರಿ ಶಾಸಕ. ಸಿಎಂ ಚೇರ್ ಖಾಲಿಯಾಗದಿದ್ರೆ ಆಗ ಕೇಳಿ. ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಅಕ್ಟೋಬರ್ ತಿಂಗಳಾಂತ್ಯಕ್ಕೆ 2.5 ವರ್ಷ ಭರ್ತಿಯಾಗುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೇರಿ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಚುಕ್ಕಾಣಿಯನ್ನ ಹಿಡಿದು 2.5 ವರ್ಷ ಭರ್ತಿಯಾಗೋದು ಆ ತಿಂಗಳಾಂತ್ಯಕ್ಕೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂತಹ ಡಿಕೆ ಬಣದ ಪ್ರಮುಖರು, ಆ ಪ್ರಮುಖರ ಪೈಕಿ ಇವರು ಒಬ್ರು. ಇವರು ಈಗ ಹೇಳಿರ್ತಕ್ಕಂತಹ ಭವಿಷ್ಯ ಏನು ಗೊತ್ತಾ? ಡಿಕೆ ಆಪ್ತರು, ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಸಿಎಂ ಚೇರ್ ಖಾಲಿ ಆಗದಿದ್ರೆ ಆಗ ಕೇಳಿ, ಅಂದ್ರೆ ಖಾಲಿ ಆಗೇ ಆಗುತ್ತೆ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳಿರುವಂತಹದ್ದು. ಡಿಸೆಂಬರ್ ಒಳಗೆ ಸಿಎಂ ಚೇರ್ ಖಾಲಿ ಆಗುತ್ತೆ. ಡಿಸೆಂಬರ್ ಒಳಗೆ ಯಾಕೆ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ, ಅಕ್ಟೋಬರ್ ತಿಂಗಳ ಒಳಗೆ 2.5 ವರ್ಷ ಭರ್ತಿ ಆಗುತ್ತೆ. ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಪ್ರಮಾಣ ಮಾಡಿದಂತೆ ಅಥವಾ ಮಾತು ಕೊಟ್ಟಂತೆ 2.5 ವರ್ಷ ಅವ್ರು ಮಾಡ್ಕೊಳ್ಳಿ, ಮತ್ತೆ 2.5 ವರ್ಷ ನೀವು ಹಂಚ್ಕೊಳ್ಳಿ ಅನ್ನುವಂತಹ ಆ ಒಂದು ಹೇಳಿಕೆಯನ್ನು ಮುನ್ನೆಲೆಗೆ ತಂದಂತಹ ಹೇಳಿಕೆಯಾಗಿ ಮಾರ್ಪಟ್ಟಿದೆ. ಡಿಸೆಂಬರ್ ಒಳಗೆ ಸಿಎಂ ಚೇರ್ ಖಾಲಿಯಾಗುತ್ತೆ. ಡಿಸೆಂಬರ್ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಫಿಕ್ಸೋ. ಕೋಡಿಶ್ರೀ ಭವಿಷ್ಯದ ನಡುವೆ ಬಸವ ಭವಿಷ್ಯ, ಈ ಭವಿಷ್ಯವನ್ನ ನುಡಿದಿರುವಂತಹದ್ದು. ಡಿಸೆಂಬರ್ ಒಳಗೆ ಸಿಎಂ ಚೇರ್ ಖಾಲಿ ಆಗೋದ್ರಲ್ಲಿ ಸಂದೇಹ ಬೇಡ. ಅನ್ಡೌಟೆಡ್ಲಿ ಸಿಎಂ ಬಿಟ್ಟು ಕೊಡಬೇಕಾದ ಅನಿವಾರ್ಯತೆಗೆ ಬಂದು ಬಿಡುತ್ತಾರೆ. ಸಿಎಂ ಚೇರ್ ಖಾಲಿಯಾಗದಿದ್ರೆ ಆಗ ಕೇಳಿ. ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮತ್ತೊಮ್ಮೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದಂತಹ ಡಿಕೆ ಆಪ್ತ. ಆದರೆ ಕೆಪಿಸಿಸಿ ಅಧ್ಯಕ್ಷ ಖಾಲಿ ಇಲ್ಲ ಎಂದ ಚನ್ನಗಿರಿ ಶಾಸಕ. ಇತ್ತೀಚೆಗಷ್ಟೇ ಸದನದಲ್ಲೂ ಕೂಡ ಸಿದ್ದರಾಮಯ್ಯರವರೇ ಹೇಳ್ಕೊಂಡ್ರು, ಈ ವರ್ಷವೂ ನಾನೇ ಪರಿಪೂರ್ಣವಾಗಿ ಅಧಿಕಾರವನ್ನು ನಿಭಾಯಿಸ್ತೀನಿ, ಸಾಧ್ಯ ಆದರೆ ಮುಂದಿನ ವರ್ಷವೂ ನಾನೇ ನಿಂತ್ಕೊತೀನಿ ಅನ್ನೋ ಥರದಲ್ಲಿ ಮಾತನಾಡಿದ್ರು. ಈ ಎಲ್ಲ ಹೇಳಿಕೆಗಳ ನಡುವೆಯೂ ಕೂಡ ಡಿಕೆ ಬಣದ ಪ್ರಮುಖರು, ಡಿಕೆ ಆಪ್ತರು ಒಂದಿಲ್ಲೊಂದು ವಿಚಾರಗಳನ್ನು ಮುನ್ನೆಲೆಗೆ ತಂದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎನ್ನುವಂಥ ಚರ್ಚೆಯನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ಬಗ್ಗೆ ಶಿವಗಂಗೆ ಏನು ಮಾತನಾಡಿದ್ದಾರೆ ಡಿಕೆ ಪರವಾಗಿ ಕೇಳಿಸ್ಕೊಳ್ಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ವಿಷಯ. ಅಲ್ಲ, ಖಾಲಿ ಇಲ್ಲ ಅನ್ನಲ್ಲ, ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ. ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವನಣ್ಣಗೆ ಅರ್ಹತೆ ಇದೆ, ಅವರು ಆಗ್ಬೋದು. ಆಗ್ಲಿ, ಕುರ್ಚಿ ಖಾಲಿ ಆದ್ಮೇಲೆ ಯಾರಾಗ್ತಾರೆ ಅನ್ನೋದು ತಾವು ಕಾದ್ ನೋಡೋಣ. ಒಂದ್ಸರಿ ಹೇಳ್ಬಿಟ್ಟಿದೀನಿ, ಆಗ್ಲೆಲ್ಲ ಅದ್ ರಿಪೀಟ್ ಮಾಡೋದ್ ಬೇಡ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ ಕಾಣ ಉತ್ತರ ಕೊಡ್ತೀನಿ. ಹೇಳಿದೆ, ಉತ್ತರ ಕೊಟ್ಟೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ.